ಯೂಟ್ಯೂಬ್ ಚಾನಲ್. ನಾನು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇವತ್ತು ಮನೆಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಬೇಕು. ನಾನು ತುಂಬ ಸಿಂಪಲಾಗಿ ಒಂದು ಟೊಮೆಟೊ ಗೊಜ್ಜು ಹೇಳಿಕೊಡ್ತೀನಿ. ಅದು ಸ್ವಲ್ಪ ಕೆಂಪಾಗಿ ಹಾಕಿದ ಅದಕ್ಕೆ 2-3 ಸ್ಪೂನ್ ಬೆಳ್ಳುಳ್ಳಿ ಹಾಕಬೇಕು. ನಾನು ಸ್ವಲ್ಪ ಬಾಣಲೆ ನಮಸ್ಕಾರ ಇವತ್ತು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಅದು ಸ್ವಲ್ಪ ಕೆಂಪಾಗಿ ತನಕ ಆನಂತರ ಬೇಳೆ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಸಿಂಪಲಾದ ಒಂದು ಟೊಮೆಟೊ ಗೊಜ್ಜು. ಇದು ಬ್ಯಾಚುಲರ್ಸಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಫಸ್ಟಿಗೆ ಒಂದು ಬಾಣಲೆ ಇದ್ದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಯಾವುದೇ ಎಣ್ಣೆ ಕೂಡ ಆಗ್ಬೋದು. ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕ್ಬೋದು, ಆಯಿಲ್ ಯಾವುದಾದ್ರೂ ಆಗ್ಬೋದು. 2 ಟೀ ಸ್ಪೂನ್ ಹಾಕಿ ಆನಂತರ ಅದಕ್ಕೆ ಉದ್ದಿನಬೇಳೆ 2 ಕಾಳು ಹಾಕಿ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿದು ಆನಂತರ ಟೊಮೆಟೊ ಹಾಕಬೇಕು. ಒಂದು ದೊಡ್ಡ ಟೊಮೆಟೊ ಹಾಕಿದ್ದೇನೆ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ಅದಕ್ಕೆ 4 ಮೆಣಸು ಹಾಕಿ ಫ್ರೈ ಮಾಡಿ ನಾನು ಬೆಳ್ಳುಳ್ಳಿನೂ ಹಾಕಿದ್ದೇನೆ. ಒಂದು 3 ಎಸಳು ಫ್ರೈ ಮಾಡುವಾಗ 4 ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಅದರೊಟ್ಟಿಗೆ ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕಿ, ನಾನು 4 ಟೊಮೆಟೊ ಯೂಸ್ ಮಾಡಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ 1 ಟೀ ಸ್ಪೂನ್ ಉಪ್ಪು ಹಾಕಿ ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟರೆ ಅದು ಬೆಚ್ಚಕ್ಕೆ ಎಲ್ಲ ಬೇಯಿಸದೆ. ಒಂದು 2-3 ನಿಮಿಷ ಬಿಟ್ಟು ಓಪನ್ ಮುಚ್ಚ ತೆಗೆದು ನೋಡ್ತಕ್ಕಂಥ ತುಂಬ ಮೃದುವಾಗಿರ್ತದೆ, ಎಲ್ಲ ಸಾಫ್ಟಾಗಿರ್ತದೆ ಟೊಮೆಟೊಸ್ ಎಲ್ಲ. ಅದನ್ನು ಸೌಟಿನ ಸಹಾಯದಲ್ಲಿ ಅದನ್ನು ಪ್ರೆಸ್ ಮಾಡಿ ಅದನ್ನೆಲ್ಲ ಮಾಡಬೇಕು, ಕ್ರಷ್ ಮಾಡಬೇಕು. ಕ್ರಷ್ ಮಾಡಿದ ನಂತರ ಎಲ್ಲ ಒಳ್ಳೆ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಫ್ರೈ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಹಳದಿ ಹಾಕಿ, ಒಂದು ಚಿಟಿಕೆಯಷ್ಟು ಹಳದಿ ಹಾಕಿದ್ರೆ ಒಳ್ಳೆಯದೆಲ್ಲ. ಯಾವುದೇ ಪದಾರ್ಥಕ್ಕೂ ದೂರ ಹಳದಿ ಹಾಕಿದ್ರೆ ಒಳ್ಳೆಯದು. ಅದರಲ್ಲಿ ಔಷಧಿ ಗುಣ ಇರೋದ್ರಿಂದ ಅದು ಒಳ್ಳೆಯದು. ನಮಗೆ ಡೈರೆಕ್ಟಾಗಿ ತಗೊಳ್ಳಿಕ್ಕಾಗೋದಿಲ್ಲ. ಹಾಗೆ ಫುಡ್ಡಲ್ಲಿ ಸೇರಿಸಿ ತಿನ್ನೋದ್ರಿಂದ ಜೀವಕ್ಕೆ ತುಂಬ ಒಳ್ಳೆಯದು. ಆನಂತರ 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಮುಚ್ಚಿಟ್ಟು ಆನಂತರ ಸ್ವಲ್ಪ ಮುಚ್ಚಳ ತೆಗೆದು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ತುಂಬ ಒಳ್ಳೆಯ ಟೇಸ್ಟಿಯಾದ ಸಿಂಪಲಾದ ಒಂದು ಟೊಮೆಟೊ ಗೊಜ್ಜು ರೆಡಿ. ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂಥೇಳಿ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್. ಮುಚ್ಚಳ ಕೊತ್ತಂಬರಿ ಸೊಪ್ಪಲ್ಲಿ
ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದಾರೆ, ಕರಿಗಡಕ್ಕೆ ಹಾಕಿದ್ದಾರೆ ನೋಡಿ. ನಾನು ಈಗ ಕುದಾದರೆ ಎಣ್ಣೆಲ್ಲ ಸರಿ ಬಿಟ್ಟು ಅಂದ್ಕೊಂಡೆ ನಾನು ಕತ್ತಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ತೆಗೆದು ಅದೆಲ್ಲ ಬರ್ತದೆ. ಸ್ವಲ್ಪ ಆಯಿತು ಆಗಿದೆ. ಈಗ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ತುಂಬ ಒಳ್ಳೆಯದು ಮತ್ತು ಬೆಂಕಿ ಒಂದು ಹಾಕಿ ಲೈಟರ್ ಸಾಕು ಸ್ವಲ್ಪ ಬೆಜ್ಜು ಮಾಡಬೇಕು. ತುಂಬ ಈಸಿ. ಅದು ಕೆಲಸಕ್ಕೆ ಹೋಗೋರಿದ್ರೆ ಟೈಮ್ ಇಲ್ಲದ್ರೆ